ಹಿಂದೆ ಭೀಮಸೇನನಿಂದ ದುಃಖಿತರಾದ ದೈತ್ಯರು ಮತ್ತೆ ಕಲಿಯುಗದಲ್ಲಿ ಹುಟ್ಟು ಬರಲು ತಮ್ಮ ಸ್ವಭಾವ ತಕ್ಕಂತೆ ನಿರ್ಗುಣನೆಂದು ಪ್ರತಿಪಾದಿಸುತ್ತಾ ಬರುತ್ತಾರೆ. ಮಣಿಮಂತ ಎಂಬ ದೈತ್ಯ ರುದ್ರದೇವರ ವರ ಪಡೆದು ಮುಂದೆ ಶಂಕರ ಎಂಬ ಹೆಸರಿನಿಂದ ಕಲಾಡಿ ಗ್ರಾಮದಲ್ಲಿ ಜನಿಸುತ್ತಾನೆ. ವೇದವ್ಯಾಸರಿಗೆ ವಿರುದ್ಧವಾದ ದುಶ್ಶಾಸ್ತ್ರಗಳನ್ನು ರಚಿಸಿದ ಆ ಶಂಕರನು ಜಗತ್ತು ಮಿಥ್ಯ, ಭಗವಂತ ಮತ್ತು ಜೀವರಲ್ಲಿ ಭೇದ ಇಲ್ಲ, ಎಲ್ಲರೂ ಒಂದೇ ಎಂದು ದುಶ್ಶಾಸ್ತ್ರಗಳನ್ನು ರಚಿಸಿ ಸಜ್ಜನರ ಮನಸ್ಸಿನಲ್ಲಿಯೂ ಅದನ್ನೇ ಹುಟ್ಟಿಸುತ್ತಾನೆ. ಅದಕ್ಕೆ ಸಜ್ಜನರು ಬ್ರಹ್ಮಪದದಲ್ಲಿ ನಡೆಯುವರು. ಬ್ರಹ್ಮಾದಿ ದೇವತೆಗಳು ಮುಕುಂದನನ್ನು ಮೊರೆಹೋಗಿ ಕೇಳಿಕೊಳ್ಳುತ್ತಾರೆ, ಹೀಗೆ ಆದರೆ ಏನಪ್ಪ, ನೀನೇ ಕಾಯಬೇಕು ಅಂತ ಕೇಳಿಕೊಂಡಾಗ ತಮ್ಮ ಪುತ್ರನಾದ ಹನುಮಂತನನ್ನು ಕಲಿಯುಗದಲ್ಲಿ ಮತ್ತೆ ಭೂಲೋಕದಲ್ಲಿ ಕಳಿಸಿಕೊಡುತ್ತಾರೆ. ಕಳೆದ 1-2 ದಿನದಲ್ಲಿ ಬಹಳ ನೋವು ಉಂಟುವಾಗುವಂತಹ ಒಂದು ವಿಡಿಯೋ ವಾಟ್ಸಪ್ ಮತ್ತು ಫೇಸ್ಬುಕ್ಗಳಲ್ಲಿ ಬಂದಿದೆ. ತಾವೆಲ್ಲರೂ ಗಮನಿಸಿದ್ದೀರಿ. 11ನೇ ತಾರೀಕು, ಜುಲೈ 11ನೇ ತಾರೀಕು ಉಡುಪಿಯ ರಾಜಾಂಗಣ ಅಂದರೆ ಶ್ರೀಮಠದ ಉಡುಪಿಯ ಮಠದ ರಾಜಾಂಗಣದಲ್ಲಿ ನಡೆದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ತುಣುಕು ವಾಟ್ಸಪ್ನಲ್ಲಿ ಬಂತು. ಅಂದರೆ ಅದೊಂದು ಹರಿಕತೆಯ ಸಂದರ್ಭದಲ್ಲಿ ಆದಿಶಂಕರಾಚಾರ್ಯರನ್ನು ಬಹಳ ಅಸಂವಿಧಾನಿಕ ಪದವನ್ನು ಬಳಸಿ, ಯಾಕೆಂದರೆ ಅವರು ಬಳಸಿದಂತಹ ಶಬ್ದಕೋಶವನ್ನು ನಾನು ಖಂಡಿತ ಎಂದೂ ಸಹ ಆದಿಶಂಕರರಿಗೆ ಬಳಸಲಾರೆ. ಆದ್ದರಿಂದ ಅಸಂವಿಧಾನಿಕ ಶಬ್ದವನ್ನು ಬಳಸಿ ಆದಿಶಂಕರಾಚಾರ್ಯರನ್ನು ನಿಂದಿಸಿದರು. ಇದು ಆದಿಶಂಕರನ ನಿಂದಿಸಿದ್ದು ಇಡೀ ಹಿಂದೂ ಸಮಾಜಕ್ಕೆ ಅವರವರ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ವಿಚಾರವಾಗಿತ್ತು. ಇದನ್ನು ಖಂಡಿತವಾಗಿ ನಾವು ನ್ಯಾಯಾಲಯದ ಮೊರೆ ಹೋಗಿ ಕಾನೂನಿನ ಹೋರಾಟಕ್ಕೂ ಸಹ ನಾವು ಸಿದ್ಧರಾಗಿದ್ವಿ. ಆ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ದು, ಇದು ಉಡುಪಿಯ ರಾಜಾಂಗಣದಲ್ಲಿ ಆದಂಥ ಕಾರ್ಯಕ್ರಮ. ನಾವು ಉಡುಪಿ ಈಗಿನ ಶಿರೂರು ಮಠದ ಅಧಿಕಾರಿಗಳ ವರ್ಗವನ್ನು ಮಾತಾಡೋಣ ಅಂಥೇಳಿ ನಾನೇ ಖುದ್ದಾಗಿ ಶ್ರೀಮಠದ ದಿವಾನರಾದಂತಹ ವೇದಮೂರ್ತಿ ಶ್ರೀ ಉದಯಕುಮಾರ ಸರಳತ್ತಾಯಿ ಅವ್ರನ್ನ ಇಂದು ಬೆಳಗ್ಗೆ ಮಾತನಾಡಿಸಿದೆ. ಬಹಳ ಉತ್ತಮ ರೀತಿಯಲ್ಲಿ ಅವರು ಸ್ಪಂದಿಸಿ ಖಂಡಿತವಾಗಿ ನಡೆದಂತಹ ಘಟನೆಗೆ ಶ್ರೀಮಠ ವಿಷಾದವನ್ನು ವ್ಯಕ್ತಪಡಿಸ್ತದೆ. ವಿಷಾದ ವ್ಯಕ್ತಪಡಿಸಿದಂಥ ಪತ್ರವನ್ನು ಸಹ ಅವರು ಪತ್ರಿಕಾ ಪ್ರಕಟಣೆಗೆ ಬಿಡುಗಡೆ ಮಾಡಿದರು. ನಂತರದಲ್ಲಿ ಅವರು ನನ್ನ ಹತ್ರ ಮಾತಾಡುವಾಗ ಒಂದು ಘಟನೆಯನ್ನು ಹೇಳಿದ್ರು. ಈ ಘಟನೆ ಹೇಗಾಯಿತು ಅಂಥೇಳಿ, ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ ಭಾಗದ ಒಂದು ಹರಿಕತೆಯ ತಂಡ ಶ್ರೀಮಠದ ಜಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಬೇಡಿಕೆ ಇಟ್ಟು ಅವಕಾಶವನ್ನು 1 ಗಂಟೆ ಪಡ್ಕೊಂಡಿದ್ರಂತೆ. ಅಲ್ಲಿ ಭಕ್ತ ಪ್ರಹ್ಲಾದ ಅನ್ನುವಂಥ ಹರಿಕತೆಯನ್ನು ಆಡ್ತೇವೆ ಅಂತ ಹೇಳಿ ಅವರು ಪರ್ಮಿಷನ್ ತಗೊಂಡು ಆ ಭಕ್ತ ಪ್ರಹ್ಲಾದ ಹರಿಕತೆಯ ಮಧ್ಯದಲ್ಲಿ ಆದಿಶಂಕರರನ್ನು ನಿಂದನೆ ಮಾಡುವಂಥ ಒಂದು ಕೆಲಸ ಅಲ್ಲಿ ನಡೆದಿತ್ತು. ಅದು ಮಠದ ಗಮನಕ್ಕೆ ಬಾರದೇ ನಡೆದಿದೆ. ಆದರೂ ನಾವು ಶ್ರೀಮಠದ ಪರವಾಗಿ ವಿಷಾದವನ್ನು ವ್ಯಕ್ತಪಡಿಸಿ ಯಾರು ಹರಿಕತೆಯಲ್ಲಿ ಪಾಲ್ಗೊಂಡಿದ್ದರು ಅವರಿಂದ ಕ್ಷಮಾಪಣಾ ವಿಡಿಯೋವನ್ನು ಕಳಿಸ್ಕೊಡ್ತೇವೆ ಅಂತ ಹೇಳಿದರು. ಇವತ್ತು ಆ ಕ್ಷಮಾಪಣಾ ವಿಡಿಯೋವನ್ನು ಯಾರು ಹರಿಕತೆಯಲ್ಲಿ ಅಂಕಿತಾ ನಾಯಕ್ ಮತ್ತು ಗೌರಿ ಪಾಂಡುರಂಗಿ ಅಂತ 2 ಮಹಿಳೆಯರು ಅಲ್ಲಿ ಈ ಒಂದು ಹರಿಕತೆಯಲ್ಲಿ ಪಾಲ್ಗೊಂಡಿದ್ದರು, ಅವರು ವಿಷಾದ ವ್ಯಕ್ತಪಡಿಸಿ ಕ್ಷಮೆಯನ್ನು ಕೋರಿ ವಿಡಿಯೋವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ. ನಮಗೆ ಯಾರಿಗೂ ಸಹ ನಿಂದನೆ ಮಾಡಬೇಕು ಎಂಬ ಭಾವನೆ ಸರ್ವತಃ ನಮಗಿರಲಿಲ್ಲ. ನಾವು ರೆಫರ್ ಮಾಡಿದ ಸುಮಧ್ವಿಜಯ ಸಾರಸಂಗ್ರಹದಲ್ಲಿ ನೋಡಿಕೊಂಡು ಹೇಳಿದ್ದು ಅಷ್ಟೇ ಹೊರತು ಯಾರಿಗೂ ನಿಂದನೆ ಮಾಡಬೇಕು ಅನ್ನೋ ಆ ಉದ್ದೇಶ ಸರ್ವತಃ ಇರಲಿಲ್ಲ. ಯಾರೂ ಮಧ್ವ ಮಠದವರು ಸಹ ನಮಗೆ ಇದನ್ನು ಹೇಳಿಕೊಟ್ಟಿಲ್ಲ. ನಾವೇ ಪುಸ್ತಕ ನೋಡಿಕೊಂಡು ಹೇಳಿದ್ದು ಹೊರತು ಯಾರೂ ನಮಗೆ ಈ ವಿಷಯವನ್ನು ಹೇಳಿದ್ದಲ್ಲ. ನಮ್ಮಿಂದ ಬೇರೆ ಮಠದವರಿಗೆ ನೋವಾಗಿತ್ತಂದರೆ ಅದು ಕ್ಷಮೆಯನ್ನು ಕೇಳುತ್ತೇನೆ. ಯಾವುದೇ ಉಡುಪಿ ಮಠ ಅಥವಾ ಶಿರೂರು ಮಠ, ಯಾವುದೇ ಮಠ ಇದಕ್ಕೆ ಸಂಬಂಧಪಟ್ಟಿದವರಲ್ಲ. ಕೇವಲ ಪುಸ್ತಕವನ್ನು ನಾವು ನೋಡಿಕೊಂಡು ಹೇಳಿದ್ದು ಅಷ್ಟೇ ಹೊರತು ಇದರಲ್ಲಿ ಯಾರಿಗಾದರೂ ಬಹಳ ತೊಂದರೆ ಆಗಿದ್ದರೆ, ನಮ್ಮಿಂದ ಮಠದವರಿಗೆ ಬಹಳ ತೊಂದರೆ ಆಗಿದ್ದರೆ ನಮ್ಮ ಕ್ಷಮೆಯನ್ನು ಕೇಳುತ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.